MBBS ಮಾಡದಿದ್ರು ಕೂಡ ಈತನೊಬ್ಬ ಡಾಕ್ಟರ್ನಂತೆ ಅಂದ್ರೆ ಡಾಕ್ಟರ್ ತರಾನೇ ಪೋಸ್ಟ್ ಕೊಡ್ತಿದ್ದ. MBBS ಮಾಡದಿದ್ರು ಡಾಕ್ಟರ್ನಂತೆ ಪೋಸ್ಟ್ ಕೊಡ್ತಾನೆ. 12ನೇ ತರಗತಿ ಪಾಸ್ ಆದ ನಕಲಿ ಡಾಕ್ಟರ್ ಈತನ ದುರ್ಮುಹೂರ್ತಕ್ಕೆ ಗ್ರಹಚಾರಕ್ಕೆ ತಗಲಾಕೊಂಡಿದ್ದಾನೆ. ಬೀದರ್ ಜಿಲ್ಲೆಯ ಔರಾದ್ನ ಏಕಂಬಾದ್ನಲ್ಲಿ ಫೇಕ್ ಡಾಕ್ಟರ್ ಯಾವುದೇ ರೋಗ ಆದರೂ ಟ್ರೀಟ್ಮೆಂಟ್ ಕೊಡ್ತಾನೆ. 19 ವರ್ಷದಿಂದ ಫೇಕ್ ಡಾಕ್ಟರ್ ಗೋಪಾಲ್ ಡ್ರಾಮಾ ಆಡಿದಾನೆ. ಏನು ಬುದ್ಧಿವಂತ ಗುರು. KPME ರಿಜಿಸ್ಟ್ರೇಷನ್ ಇದೆಯಾ ಅಂದ್ರೆ ದುಡ್ಡು ಕೊಡ್ತಾನೆ. 1,000 ತಗೊಳ್ಳಿ ಮುಂದೆ ಹೋಗಿ ಅಂತ ದರ್ಪ ತೋರ್ತಾನೆ. ಪಕ್ಕದಲ್ಲೇ ಇರುವ ಮೆಡಿಕಲ್ ಶಾಪ್ ಮಾಲೀಕನು ಕೂಡ ಈತನ ಬೆಂಬಲಕ್ಕೆ ನಿಂತಿದ್ದ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಾಲಿಬಾಲ್ ಆಟ ಆಡೋದಕ್ಕೆ ಟಿ ಶರ್ಟ್ ಹಾಕ್ಕೊಂಡು ಹೊರಟಂಗಿರುವಂತಹ ಡಾಕ್ಟ್ರು ಒಬ್ಬೊಬ್ಬ ಕ್ಲಿನಿಕ್ನಲ್ಲಿ ಡಾಕ್ಟ್ರ್ ಜೊತೆ ಏನೇನು ಇರಬೇಕು ಎಲ್ಲವೂ ಇವನ ಜೊತೆ ಇದೆ. ಸಿರಿಂಜ್ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿರಿಂಜಿಗೆ ಬಳಸುವಂತಹ ಲಿಕ್ವಿಡ್ ಇದೆ. ಈ ಡಾಕ್ಟ್ರ್ ಶಾಪ್ನಲ್ಲಿ ಏನೇನಿರಬೇಕು ಎಲ್ಲ ಇಟ್ಕೊಂಡಿದ್ದಾನೆ. ಡಾಕ್ಟರು ಅಂತ ತೋರಿಸಿಕೊಳ್ಳೋದಕ್ಕೆ ಸಂಶಯ ಬರಬಾರದಂತಹ ಸಿಂಪ್ಟಮ್ ಎಲ್ಲವೂ ಕೂಡ ಈತನಲ್ಲಿದೆ. ಕುತ್ತಿಗೆ ಮೇಲೆ ಸ್ಟೆಥೋಸ್ಕೋಪು, ಅದಾದ ನಂತರ ಎಲ್ಲ ಔಷಧಿ ಸಾಮಗ್ರಿಗಳು, ಇನ್ನು ಡಾಕ್ಟ್ರು ಬರೀತಾರಲ್ಲ ಪ್ರಿಸ್ಕ್ರಿಪ್ಷನು, ಅದು ಕೂಡ ಬರೀತಾನೆ. ಏನು ರೋಗ ಇದ್ರೂ ಕೂಡ ಈತನ MBBS ವ್ಯಾಪ್ತಿಗೆ ಬರದಲೇ ಇರೋ ರೋಗ ಹೇಳಿದ್ರು ಕೂಡ ಈತ ಟ್ರೀಟ್ಮೆಂಟ್ ಕೊಡ್ತಾನೆ. ಕಾರಣ 12ನೇ ಕ್ಲಾಸ್ ಕಲ್ತಿರೋದಲ್ವ. MBBS ಕಲ್ತಿದ್ರೆ ಕೇವಲ ಯಾವುದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೋ ಅದು ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾನೆ. ಕಾರಣ ಏನು, ಅದಕ್ಕೂ ಮೀರಿದ ಕಲಿಕೆ ಕಲ್ತಿರೋದು 12ನೇ ತರಗತಿ ಸೆಕೆಂಡ್ PUC. ಹಾಗಾಗಿ ಎಲ್ಲ ರೋಗಕ್ಕೂ ಈತನಲ್ಲಿ ಮದ್ದಿದೆ. ಆದರೆ ಈತ MBBS ಕಲ್ತಿರೋ ಡಾಕ್ಟರ್ ಅಲ್ಲ, ಈತ ಪಕ್ಕಾ ನಕಲಿ ಡಾಕ್ಟರ್. एक्सपीरियंस के ऊपर कर रहा हूँ सर. हम एक्सपीरियंस कैसे, किसके पास, कौन सा डॉक्टर के पास किया तुम? कलकत्ते में किया मैं कलकत्ता, हाँ 22 साल से 19 साल से इधर कर रहे तुम? 20 साल नहीं, बस 19 साल हो. 2006 साल से 6 साल से गलती है ना तुम्हारा. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದೇಶ್ವರ್ ಈಗ ಬೀದರ್ನಿಂದ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಿದ್ದೇಶ್ವರ್ ಸರ್, ಹೇಳಿ ಸರ್. ಡಾಕ್ಟರ್ ಗೋಪಾಲ್ ಕಲ್ತಿರೋದು 12ನೇ ತರಗತಿ, ಆದ್ರೆ 60ಕ್ಕೂ ಹೆಚ್ಚು ರೋಗಗಳಿಗೆ ಮದ್ದು ಕೊಡ್ತಾನಂತಲ್ಲ. ಹೌದು ಸರ್, ಕೊಡ್ತಾ ಇದ್ದಾನೆ ಸರ್. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸರ್ ಏನಿಲ್ಲ ಸರ್, ಮೂಲ ವ್ಯಾಧಿಗೂ ಟ್ರೀಟ್ಮೆಂಟ್ ಕೊಡ್ತಾನಂತ ಅವನು. ಏನೇ ಒಂದು ಸಮಸ್ಯೆ ಬಂದ್ರು ನಾನು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಇದಕ್ಕೆ ನೀವು ಕೇಳುವವರು ಯಾರು ಅಂತ ಹೇಳ್ತಾ ಇದ್ದಾರೆ ಸರ್ ರಾಜರೋಷವಾಗಿ. ಮತ್ತೆ ಪಕ್ಕದಲ್ಲಿ ಮೆಡಿಕಲ್ ಶಾಪ್ ಇದೆ, ಆ ಓನರ್ ಬಂದು ನಮ್ಗೆ ಹೊಡೆಯೋದಕ್ಕೆ ಬಂದೆ ಧಮಕಿ ಹಾಕ್ತಾ ಇದ್ದಾರೆ. ನಾನು ಯಾವ ಅಧಿಕಾರಿ ಬಂದ್ರು ನನ್ನ ಏನು ಮಾಡ್ಕೊಳಕ್ಕಾಗಲ್ಲ, ನೀನು ಫಸ್ಟ್ ಇಲ್ಲಿಂದ ಎದ್ದೇಳು, ಫಸ್ಟ್ ಹೋಗು ಅನ್ನೋ ಮಾತು ಹೇಳ್ತಾ ಇದಾರೆ ಸರ್ ಅವರು. ಅಲ್ಲ, ಎಷ್ಟು ವರ್ಷದಿಂದ ಈತ ಕ್ಲಿನಿಕ್ ನಡೆಸ್ಕೊಂಡು ಬಂದಿದ್ದಾನೆ? 19 ವರ್ಷಗಳಿಂದ ಇವನು ಅಲ್ಲೇ ಇದ್ದಾನಂತೆ ಸರ್. ಈ ಮದ್ದು ಕೊಟ್ಟವರೆಲ್ಲ ಈ ಬದುಕಿದಾರ ಹೆಂಗೆ ಸರ್? ಅದ್ರ ಬಗ್ಗೆ ಏನು ನಾನು ಇನ್ನು ಮಾಹಿತಿ ಪಡ್ಕೊಂಡಿಲ್ಲ. ಸ್ವಲ್ಪ ಜನರು ಮಾತ್ರ ಹೇಳ್ತಾ ಇದ್ರಲ್ಲಿ ಊರಲ್ಲಿ ಡೋಸ್ ಕೊಟ್ಟು ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರು ಸ್ವಲ್ಪ ಜನ ಸರ್. ಸಿದ್ದೇಶ್ವರ, ಆ ಭಾಗದಲ್ಲಿ ವಿದ್ಯಾವಂತರು ಯಾರು ಇಲ್ವಾ ಅಂತ? ಒಂದು ಕ್ಲಿನಿಕ್ಕಿಗೆ ಎಂಟ್ರಿ ಆಗುವಂತಹ ಸಂದರ್ಭಗಳಲ್ಲಿ ಒಬ್ಬ ಡಾಕ್ಟರ್ ಅದನ್ನ ಸರ್ಟಿಫೈಡ್ ಏನು ಆ ಒಂದು ಸರ್ಟಿಫಿಕೇಟ್ ಅನ್ನ ಅಲ್ಲಿ ಪ್ರದರ್ಶನಕ್ಕೆ ಇಡಬೇಕಾಗಿ ಬರುತ್ತೆ, ನಿಯಮಗಳಿದಾವೆ. ಅದು ಯಾರು ಕೂಡ ಗಮನಿಸುವಂತ ವಿದ್ಯಾವಂತರಲ್ಲಿ ಇಲ್ವಾ ಅಂತ? ಸರ್, ಅಲ್ಲಿ ಪಕ್ಕದಲ್ಲೇ DMS ಒಬ್ರು ಮೇಡಮ್ ಡಾಕ್ಟರ್ ಇದ್ದಾರೆ, ಅವರು ಕೂಡ ಏನು ಮಾಡಕ್ ಆಗ್ತಾ ಇಲ್ಲ. ಅವರು ಹೇಳ್ತಾ ಇದಾರೆ ದುಡ್ಡು ಕೊಟ್ಟು ಎಲ್ಲಾ ಸಮಸ್ಯೆಗಳನ್ನ ಅಲ್ಲೇ ಮುಚ್ಚಿ ಹಾಕ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಎಲ್ಲಿ ಅವನು ಈತ? ಮೂಲತಃ ಯಾವ ಊರ್ನವನು? ಏನ್ ಕತೆ ಸರ್? ಇವನು ಪ್ರಾಪರ್ ಕೋಲ್ಕತ್ತಾದಿಂದ ಬಂದಿರುವಂತ ವ್ಯಕ್ತಿ. ಇವನು ಇಲ್ಲೇ ಸುಮಾರು 19 ವರ್ಷಗಳಿಂದ ಕ್ಲಿನಿಕ್ ನ ನಡ್ಕೊಂಡ್ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದಾರೆ ಸರ್ ಇಲ್ಲಿ ಊರಿನ ಗ್ರಾಮಸ್ಥರು. ಥ್ಯಾಂಕ್ ಯು ಸಿದ್ದೇಶ್ವರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಹೊರ ರಾಜ್ಯದಿಂದ ಬಂದು 19 ವರ್ಷಗಳ ಕಾಲ ವೈದ್ಯಕೀಯ ಸಾಮ್ರಾಜ್ಯವನ್ನು ಕಟ್ಕೊಂಡು ಯಾರಿಗೂ ಸಂದೇಹ ಬಾರದೆ ಎಲ್ಲರ ಕಣ್ಣಿಗೂ ಮಣ್ಣೆರಚ್ಕೊಂಡು ಡಾಕ್ಟರ್ ಥರನೇ ಸಿರಿಂಜು ಚುಚ್ಕತಾನೆ, ಹೆಗಲ ಮೇಲೆ ಸ್ಟೆಥೋಸ್ಕೋಪು ಇಟ್ಕತಾನೆ, ಯಾವೊಬ್ಬರಿಗೂ ಸಂದೇಹ ಬರೋದಿಲ್ಲ ಈತನ ಮೇಲೆ. ಇಂತಹ ಕಳ್ಳರನ್ನ ನೋಡಿ ಯಾರಿಗೂ ಕೂಡ ಸಂದೇಹ ಬರದಲೇ ಇರುವಂತಹದ್ದೇ ದೊಡ್ಡ ಆಶ್ಚರ್ಯ. ಹಾಗೆಲ್ಲ ಇರಲ್ಲ. ಈತನ ಮೇಲೆ ಅಥವಾ ಈತನ ತಲೆ ಮೇಲೆ ಯಾರ್ದೋ ಅಲ್ಲಿ ಅಭಯಾಸ್ತಗಳಿರ್ತಾವೆ. ಆಳವಾಗಿ ಸ್ವಲ್ಪ ಈತನ ಬಗ್ಗೆ ರಿಸರ್ಚ್ ಮಾಡಿದ್ರೆ ಅಲ್ಲಿನ ಸ್ಥಳೀಯರ ಸಪೋರ್ಟ್ ಈತನಿಗಿರುತ್ತೆ. ಇಲ್ಲದಿದ್ದರೆ
ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾರೂ ಕೂಡ ರೇಡಿಗೆ ಬರೋದಿಲ್ವಾ? ಇನ್ನು ಈತನ ಈ ಕ್ಲಿನಿಕ್ ಕೂಡ ರಿಜಿಸ್ಟರ್ ಆಗಿರಬೇಕು. 19 ವರ್ಷ ಎಲ್ಲರೂ ಏನು ನಿದ್ದೆಲಿದ್ರ ಇಲ್ಲಿನ ಆರೋಗ್ಯ ಇಲಾಖೆ? ಈತನಿಗೆ ಯಾರದ್ದು ಬೆಂಬಲ ಇದೆ ಅನ್ನುವಂಥದ್ದು ಮಾತ್ರ ಸ್ಪಷ್ಟ. ಎಲ್ಲ ತರಹದ ನಕಲಿ ದಾಖಲೆಗಳನ್ನು ಬೋಗಸಾಗಿ ಮಾಡ್ಕೊಂಡಿದ್ದಂತೆ. ಏನು ರೋಗ ಹೇಳಿದ್ರು ಕೂಡ ಈಗ ಒಬ್ಬ ಡಾಕ್ಟರ್ MBBS ಕಲ್ತಿರ್ತಕ್ಕಂಥ ಒಬ್ಬ ವೈದ್ಯರ ವ್ಯಾಪ್ತಿಗೆ ಇಷ್ಟು ರೋಗಕ್ಕೆ ಮಾತ್ರ ಮದು ಕೊಡಬೇಕು ಎನ್ನುವಂಥ ಒಂದು ನಿಬಂಧನೆಗಳು ಇರ್ತವೆ. ಅದರಲ್ಲಿ ಆ ವಿಚಾರದಲ್ಲಿ ಮಾತ್ರ ಅವರು ಎಕ್ಸ್ಪರ್ಟ್ ಆಗಿರ್ತಾರೆ. ಈತನ ಜೊತೆ ಈತನ ವಿವೇಚನೆಗೂ ಮೀರಿದ ರೋಗಿ ಏನಾದರೂ ಹೇಳ್ಕೊಂಡ್ರೆ ಅದಕ್ಕೂ ಮದ್ದು ಕೊಡಕ್ಕೆ ಹೋಗ್ತಾರಂತೆ. ಇದು ಆಶ್ಚರ್ಯ. ಈತನ ಕಲಿಕೆಯಲ್ಲಿ ಎಲ್ಲ ರೋಗಕ್ಕೂ ಮದ್ದಿದ್ದಾವೆ. ಒರಿಜಿನಲ್ ಡಾಕ್ಟ್ರುಗಳಲ್ಲಿ ಪ್ರತ್ಯೇಕ ರೋಗಕ್ಕೆ ಮಾತ್ರ ಮದ್ದುಗಳಿರ್ತವೆ. ಕೋಲ್ಕತ್ತಾ ಮೂಲದ ಕೋಲ್ಕತ್ತಿ ಇಲ್ಲಿ ಬಂದು ಕತ್ತಿ ಮಸ್ದು ಅವಂದೇ ಆದಂಥ ಸ್ವಂತ ಸಾಮ್ರಾಜ್ಯವನ್ನು ಕಟ್ಟಿದ್ದಾನೆ. ಆದರೆ ಕರ್ನಾಟಕದ ಆರೋಗ್ಯ ಇಲಾಖೆಯ ಯಾವೊಬ್ಬ ಅಧಿಕಾರಿಗೂ ಕೂಡ ಕೋಲ್ಕತ್ತಾದ ಈ ಡಾಕ್ಟರ್ ಗೋಪಾಲ್ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ 19 ವರ್ಷಗಳ ಕಾಲ 12ನೇ ತರಗತಿ ಕಲಿತು ಸಾಕಷ್ಟು ರೋಗಗಳಿಗೆ ಶಮನ ಮಾಡಿದಂತಹ ಖ್ಯಾತ ಡಾಕ್ಟರ್ ಸ್ವತಃ ಗೋಪಾಲ್ ಅವರೇ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ಹಲೋ ನಮಸ್ಕಾರ. ಹಿಂದಿ ಬೋಲಿಯಾ ಸರ್. ಕನ್ನಡ ಅರ್ಥ ಆಗುತ್ತಾ ನಿಮಗೆ? ನಿಮ್ಮ ಕ್ಲಿನಿಕ್ಗಳಿಗೆ ಬರೋದು ಕನ್ನಡಿಗರಲ್ವಾ? इधर कनाडा नहीं चलता सर. इधर आपका जो क्लिनिक है वो कर्नाटक पे? जी सर. पे आने वाले पेशेंट भी कन्नड़ लोग ही आता है ना आपका क्लिनिक पे? नहीं, इधर मराठी है सर. मराठी समाज है. ನೀವು ಎಷ್ಟು ಕಲ್ತು ಡಾಕ್ಟರ್ ಆಗಿರೋದು ಅಂತ? ವಾಟ್ ಇಸ್ ಯುವರ್ ಕ್ವಾಲಿಫಿಕೇಶನ್? 12वीं ಪಾಸ್. 12 ಕಲ್ತ್ಬಿಟ್ಟು ನಾಚಿಕೆ ಆಗಲ್ಲ? ಕುತ್ತಿಗೆ ಮೇಲೆ ಸ್ಟೆಥೋಸ್ಕೋಪ್ ಇಟ್ಟು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ? ಕಟ್ ಮಾಡ್ತಾನೆ ಮುಟ್ಟಾಳ. ಈ ಅವಿವೇಕಿಗಳ ಸಾನ್ನಿಧ್ಯದಲ್ಲಿ ಬದುಕ್ತಾ ಇರೋ ಆ ಜನರಷ್ಟು ಪುಣ್ಯಾತ್ಮರು 12 ಕಲ್ತಿದ್ದೀನಿ ಅಂತೇಳಿ ಗುಟ್ಕಾ ತಿಂದಿರೋ ಬಾಯಲ್ಲಿ ಹೇಳ್ತಾನ ಆತ ಅವಿವೇಕಿ. ಈತನ ಆಸ್ಪತ್ರೆ ನಂಬಿ ಹೋದ ರೋಗಿಗಳು ಪಾಡೇನಾಗಬೇಕು? ಕನ್ನಡ ಬರೋದಿಲ್ವಂತೆ. ಈತನನ್ನ ನಂಬಿ ಕಣ್ಣು ನೋವು, ಬಾಯಿ ನೋವು, ಕಿವಿ ನೋವು, ENT ಡಾಕ್ಟರ್ ಕೊಡಬೇಕಾದ ಟ್ರೀಟ್ಮೆಂಟು ಈ ಅಷಡ್ಡಾಳನ ಜೊತೆ ತಗೊಳ್ತಿದ್ರು ಅಲ್ಲಿ ಜನ. ಜನರಿಗೆ ಬುದ್ಧಿ ಇಲ್ವೋ ಅಥವಾ ಈತನ ಕೈಯಲ್ಲಿ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಇತ್ತೋ ಅರ್ಥ ಆಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಸತ್ಯ ಹೇಳ್ತಾನೆ ನೋಡಿ ಅವನು. ಕೋಲ್ಕತ್ತಾದವನು ಸತ್ಯ ಹೇಳ್ತವನವನು. ಕಲ್ತಿರೋದು ಎಷ್ಟು ಅಂತ ಕೇಳಿದ್ರೆ 12ನೇ ಕ್ಲಾಸು ಅಂತಾನೆ. ಕೂತು ಜಾಗದಲ್ಲಿ ಬೆವುತ್ತು ಹೋದ ಅವನು ಸತ್ಯ ಕೇಳಿ. ಭಾಷೆ ಬರಲ್ಲ. ಕನ್ನಡಿಗರ ಎಲ್ಲ ರೋಗಕ್ಕೂ ಶಮನ ಕೊಟ್ಟವನೇ. ನಗಬೇಕು, ಅಳಬೇಕು, ಒಂದು ಅರ್ಥ ಆಗ್ತಾ ಇಲ್ಲ. ಇದು ಡಾಕ್ಟರ್ ಗೋಪಾಲ ನಾವಾಂತರ ಅಂತ ಹೇಳಬೇಕಿತ್ತು ನಾವು. ಆರೋಗ್ಯ ಅಧಿಕಾರಿಗಳು ನಿದ್ದೆ ಮಾತ್ರೆ ತಗೊಂಡು ಮಲಗಿದಾರೋ ಆ ಭಾಗದ್ದು. ಈತನ ವಿಚಾರವಾಗಿ ಜನರು ಕೂಡ ಎಚ್ಚೆತ್ತುಕೊಂಡು ಆರೋಗ್ಯ ಇಲಾಖೆಗೆ ಮಾಹಿತಿ ಕೊಡದಲೇ ಇರತಕ್ಕಂತಹದ್ದೇ ದೌರ್ಭಾಗ್ಯ. ಕಣ್ಣು ಮುಂದೆ ಇಷ್ಟು ದೊಡ್ಡ ಪ್ರಮಾದ ನಡೆದು ಹೋಗಿದೆ. ಭಾರಿ ದೊಡ್ಡ ಅನಾಹುತಗಳು ಸಂಭವಿಸ್ತಾ ಇತ್ತು. ಗರ್ಭಿಣಿಯರೆಲ್ಲ ಈತನ ನಂಬ್ಕೊಂಡು ಕ್ಲಿನಿಕ್ಕಿಗೆ ಹೋದ್ರೆ ಏನು ಕತೆ ಅಂತ. ಗರ್ಭಿಣಿ ಹೆಂಗಸರು ಬೇರೆ ಬೇರೆ ಕಾಯಿಲೆಗಳನ್ನ ಹೊತ್ಕೊಂಡು ಯಾರಾದರೂ ರೋಗಿಗಳು ಈ 12ನೇ ಕ್ಲಾಸ್ ಕಲ್ತಿರ್ತಕ್ಕಂತಹ ಕೋಲ್ಕತ್ತಾದ ಬೀಡಾ ತಿನ್ನೋ ಈ ಡಾಕ್ಟರ್ ಜೊತೆಗೆ ಯಾರಾದರೂ ಹೋಗಿದ್ದಿದ್ರೆ ಅವ್ರ ಕಥೆ ಏನಾಗ್ತಾ ಇತ್ತು? ಭ್ರೂಣದಲ್ಲಿ ಕೂಸು ಮೂಡದೇ ಇರತಕ್ಕಂತಹ ಗರ್ಭಿಣಿ ಹೆಂಗಸರು ನನಗೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರು ಕೂಡ ಅದಕ್ಕೂ ಮದ್ದು ಕೊಡ್ತಾ ಇದ್ನೇನೋ ಈ ರಾಸ್ಕಲ್. ಫ್ರೀಡಮ್ ಟಿವಿ ಜೊತೆ ಸ್ವತಃ ಆತ್ನೆ ಮಾತನಾಡ್ತಾ ಇದ್ದ. ಮುಲಾಜಿಲ್ಲದೆ ಸತ್ಯ ಹೇಳ್ಬಿಟ್ಟ ಅವನು. ಕಲ್ತಿರೋದು ಎಷ್ಟು ಅಂತ ಕೇಳಿದ್ರೆ 12ನೇ ತರಗತಿ ಅಂತಾನೆ. ಆತನ ಕ್ಲಿನಿಕ್ನಲ್ಲಿ ಏನೇನು ಡಾಕ್ಟರ್ಗಳು ಇರ್ತಾರೋ ಎಲ್ಲವನ್ನೂ ಇಟ್ಟಿದ್ದಾನೆ. ಆದರೆ ಆತನ ಒಂದು ಪ್ರಿಸ್ಕ್ರಿಪ್ಷನ್ ನೋಟು ಅಂತ ಇರುತ್ತೆ ನೋಡಿ. BAMS ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖ ಇರಬೇಕು. ಅದನ್ನು ನೆಟ್ಟಿಗೆ ಬರೆಯುವಂಥ ಯೋಗ್ಯತೆ ಈತನಿಗಿಲ್ಲ. ಈತ ನಾನೊಬ್ಬ ಡಾಕ್ಟ್ರು ಅಂತ ಹೇಳಿ ಆ ಭಾಗದಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದ 19 ವರ್ಷ, 1-2 ವರ್ಷ ಅಲ್ಲ ರೀ. ಈ ಜನರೆಲ್ಲ ಭ್ರಮಾಧೀನರಿಗೊಳಗಾಗಿದ್ರೋ ಏನೋ ಅಲ್ಲಿ
ಕೋಮಕ್ಕೆ ಹೋಗಿದ್ರೆ 19 ವರ್ಷ, ಆಶ್ಚರ್ಯ ಮೂಡುತ್ತೆ. ಇದಾಗಿದ್ದು ಬಿಹಾರದಲ್ಲ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ನಿರ್ಗುಡೆಯ DHO ಅಧಿಕಾರಿಗಳು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಯಾರು ಸರ್, ನಾವು ಫ್ರೀಡಮ್ ಟಿವಿಯಿಂದ ಕರೆ ಮಾಡಿರುವಂತಹದ್ದು. ನಿಮ್ಮದೇ ಜಿಲ್ಲೆಯ ವ್ಯಾಪ್ತಿಗೆ ಬರುವಂತಹ ಒಂದು ಪ್ರದೇಶದಲ್ಲಿ ಡಾಕ್ಟರ್ ಗೋಪಾಲು ಅಂತ ಹೇಳಿ ಒಬ್ಬ ಕೋಲ್ಕತ್ತಾದ ಪ್ರಜೆ 19 ವರ್ಷಗಳಿಂದ ಕ್ಲಿನಿಕ್ ನಡೆಸ್ತಾ ಇದ್ನಂತೆ. ಹಾ ಸರ್. ಆತ ಕಲ್ತಿರೋದು ಎಷ್ಟು ಅಂತ ಕೇಳಿದ್ರೆ 12ನೇ ತರಗತಿ ಅಂತ ಹೇಳ್ತಾನೆ. ಹಾ ಸರ್. ಮಕ್ಕಳಾಗೋದಕ್ಕೂ ಮದ್ದು ಕೊಡ್ತಿದ್ನಂತೆ, ಅಲ್ಸರಿಗೂ ಕೊಡ್ತಿದ್ನಂತೆ, ಅಸ್ತಮಕ್ಕೂ ಕೊಡ್ತಿದ್ನಂತೆ. ಆತನ ಯೋಗ್ಯತೆಯನ್ನ ಪತ್ತೆ ಹಚ್ಚೋದಕ್ಕೆ ನಮ್ಮ ಅಧಿಕಾರಿಗಳು ಅಲ್ಲಿಲ್ಲ, ಜನರಿಗೂ ಅದ್ರ ಬಗ್ಗೆ ಗೊತ್ತಾಗಿಲ್ಲ. ಏನು ಹೇಳ್ತೀರಾ ಈ ಬಗ್ಗೆ? ಸರ್, ಅದು ನಾವು ಇದು ಮಾಡ್ತೇವೆ ಸರ್, ಅದು ಬಂದ್ ಮಾಡ್ತೇವೆ ಸರ್. ಅದು ಎಲ್ಲಿ ಏಕಂಬ ಅವರ ತಾಲೂಕ ಸರ್. ಅದು ನಿಮಗೆ 19 ವರ್ಷದ ನಂತರ ಗೊತ್ತಾಗಿದ್ದ ಅಂತ ಇದು? ಇಲ್ಲ, ಈಗ ನಮ್ಮ ಹತ್ರ ಯಾವ್ದು ಈ ತರ ಕಂಪ್ಲೇಂಟ್ ಬಂದಿಲ್ಲ ಸರ್. ನಾವು ಬಂದ್ ಮಾಡ್ತೇವೆ ಸರ್. ಅದು ಅಲ್ಲ, ರಿಜಿಸ್ಟರ್ ಆಗಿರೋದಿಲ್ವೇನ್ರಿ? ಒಂದು ಪ್ರದೇಶಗಳಲ್ಲಿ ಒಂದು ಕ್ಲಿನಿಕ್ ಅಂತ ತೆರೆದಾಗ ರಿಜಿಸ್ಟರ್ ಆಗೋದಿಲ್ವಾ ಅಂತ? ಬ್ಲ್ಯಾಕ್ ಡಾಕ್ಟರ್ ಕ್ಲಿನಿಕ್ ಆಗಿರಲ್ಲ ಸರ್. ಯಾವ್ದು ಈ ತರ ಕಂಪ್ಲೇಂಟ್ ಬರ್ತದೆ ನಾವು ಅಲ್ಲಿ ರೇಡ್ ಮಾಡಿ ಬಂದ್ ಮಾಡ್ತೇವೆ ಸರ್. ಅಲ್ಲ, 19 ವರ್ಷಗಳಿಂದ ಸಾಕಷ್ಟು ಪೇಷಂಟ್ಗಳು ಈ ಮುಟ್ಟಾಳನ ಟ್ರೀಟ್ಮೆಂಟ್ ಪಡ್ಕೊಂಡವ್ರು ಯಾರು ನಿಮಗೆ ದೂರು ಕೊಟ್ಟಿಲ್ವಾ? ಇಲ್ಲ ಸರ್, ಯಾವ ದೂರ ಬಂದಿಲ್ಲ ನಮ್ಮ ಹತ್ರ. ಅವನು ಪ್ರಿಸ್ಕ್ರಿಪ್ಷನ್ ಅಲ್ಲಿ ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಅಂತ ಹೇಳಿ ಸ್ಪಷ್ಟವಾಗಿ ಹಾಕೊಂಡವನೆ. ಸುಮಾರು ವೆಸ್ಟ್ ಬೆಂಗಾಲ್ ಡಾಕ್ಟರ್ ನಾವು ಬಂದ್ ಮಾಡಿದೇವು ಸರ್. ಈ ತರ ಅಂತೂ ಯಾವ್ದು ಬಂದಿಲ್ಲ. ಈ ಸುಮಾರಾದವನ್ ಸಿಗ್ಲಿಲ್ವಾ ಅಂತ ನಿಮಗೆ? ಈಗ ಟೋಟಲ್ 198 ಬ್ಲ್ಯಾಕ್ ಡಾಕ್ಟರ್ಗೆ ಬಂದ್ ಮಾಡಿದೇವು ಸರ್ ನಾವು ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಅಲ್ಲ, ಮಾಡಿಸ್ಲೇಬೇಕು. ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾನ್ರಿ ಅವನು. ಮಾಡ್ತೇವೆ ಸರ್, ಮಾಡ್ತೇವೆ. ಚೆಲ್ಲಾಟ ಆಡ್ತಿದ್ದಾನೆ. ಎಸ್ ಸರ್, ಎಸ್. ಡಾಕ್ಟರ್ ಗೋಪಾಲ್ ಅಂತ ಹೇಳಿ ಮತ್ತೊಂದು ತಮ್ಮ ಗಮನಕ್ಕಿರ್ಲಿ. ಎಸ್ ಸರ್. ಅಲ್ಲ, ನಿಮ್ಮ ಕ್ರಮದ ರೀತಿ ಹೇಳಿ ನನಗೆ. ಯಾವ ತರಹದ ಕ್ರಮವನ್ನು ಕೈಗೊಳ್ತೀರಿ? ಈಗ ಸರ್, ಇದು ತಾಲೂಕಾ TSO ಇರ್ತಾರೆ ಸರ್, ತಾಲೂಕಾ ಆರೋಗ್ಯ ಅಧಿಕಾರಿ. ಮತ್ತು ಅದ್ರ ಜೊತೆ ಒಂದು ಟೀಮ್ ಇರ್ತದೆ, ತಹಸೀಲ್ದಾರ್, EO ಅಂತ ಇರ್ತಾರೆ ಸರ್. ಮತ್ತೆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಟ್ಟು ರೇಡ್ ಮಾಡ್ತೇವೆ ಸರ್. ಅಲ್ಲ, ಎಷ್ಟು ದಿನ ತೆಗೆದುಕೊಳ್ತೀರಿ? ಒಂದು ತಿಂಗಳಾಗಬೇಕಾ? ಇಲ್ಲ, ಆಗ್ತಿಲ್ಲ ಸರ್, ಒಂದು ವಾರದಲ್ಲಿ ಮಾಡ್ತೇವೆ ಸರ್. ಆತನ ಅಲ್ಲ, ಈ ತರದೊಂದು ಗಂಭೀರ ವಿಚಾರವನ್ನ ನಿಮ್ಮ ಗಮನಕ್ಕೆ ತಂದಿದೆ ಫ್ರೀಡಮ್ ಟಿವಿ. 1 ವಾರ ಬೇಕು ಅಂತ ಹೇಳ್ತೀರಲ್ಲ ಸರ್? ಇಲ್ಲ, ಮಾಡ್ತೇವೆ ಸರ್. ನಿಮ್ಮ ಪರವಾಗಿ ಅಲ್ಲಿನ ಜನ ಮಾತನಾಡ್ತಾ ಇದ್ರು. ನಿರ್ಗುಡೆ ಎನ್ನುವಂತಹ ವ್ಯಕ್ತಿ ನಿಮ್ಮ ಕಾರ್ಯ ಕ್ಷಮತೆಯ ಬಗ್ಗೆಯೂ ಕೂಡ ಸಾಕಷ್ಟು ಜನ ಹೊಗಳಿದ್ದಾರೆ. ಸೊ ಹಾಗಾಗಿ ನಂಬಿಕೆ ಇಟ್ಟು ನಿಮ್ಮನ್ನ ಸಂಪರ್ಕಕ್ಕೆ ಮಾಡಿದೀವಿ, ನಿಮ್ಮ ಸಂಪರ್ಕಕ್ಕೆ ಬಂದಿದ್ದೀವಿ. ಈ ತರಹದ ಅವಿವೇಕಿ ಡಾಕ್ಟರ್ಗಳು, ಬಂಜೇತನ ಅಂತ ಬರುವಂತಹ ಹೆಣ್ಣು ಮಕ್ಕಳ ಕಥೆ ಏನಾಗಬೇಕು? ಸಣ್ಣ ಸಣ್ಣ ಮಕ್ಕಳು ಕೂಡ ಬರ್ತಾರ್ರಿ ಆ ಭಾಗದಲ್ಲಿ. ಶುಗರ್ ಪೇಷಂಟ್ಗಳು ಹೆಚ್ಚಳ ಇರತಕ್ಕಂಥ ಭಾಗ ಅದು. ವಯಸ್ಸಾದವರು ಬರ್ತಾರೆ, ವೃದ್ಧರು ಬರ್ತಾರೆ, ಭ್ರೂಣದಲ್ಲಿ ಕೂಸು ಮೂಡದೆ ಇರತಕ್ಕಂಥ ಹೆಣ್ಮಕ್ಳು ಬರ್ತಾರೆ. ನಾನು ಒಂದು ಹೇಳ್ತಾ ಇದ್ದೀನಿ ನಿರ್ಗುಡೆ ಸರ್, ಅತ್ಯಂತ ಗೌರವಯುತವಾಗಿ ತಮ್ಮಲ್ಲೊಂದು ಕಳಕಳಿಯ ವಿನಂತಿ. ನಾವು ಜನಸಾಮಾನ್ಯರ ಶಕ್ತಿ ಅಂತೇಳಿ ಫ್ರೀಡಮ್ ಟಿವಿ ಕಾರ್ಯಾಚರಿಸ್ತಾ ಇದೆ ಕರ್ನಾಟಕದಲ್ಲಿ. ನಮಗೆ ಜನರ ರಕ್ಷಣೆ ಇಂಪಾರ್ಟೆಂಟ್, ಮುಖ್ಯ. ಆತನ ಯಾವನೇ ಆಗಿರ್ಲಿ, ಆತನ ತಲೆ ಮೇಲೆ ಯಾರ ಅಭಯಾಸ್ತವೇ ಇರಲಿ, ಮುಲಾಜಿಲ್ಲದೆ ಈ ಕೂಡಲೇ ತಕ್ಷಣ ಕ್ರಮ ಕೈಗೊಳ್ಳಬೇಕು ಕಾನೂನಾತ್ಮಕವಾಗಿ. ಕಾನೂನಿನ ಅಡಿಯಲ್ಲಿ ಈ ತರಹದ ಮುಟ್ಟಾಳರಿಗೆ ಮನಸ್ಸಿಗೆ ಬಂದ ಹಾಗೆ ಕ್ಲಿನಿಕ್ ಮಾಡಿಕೊಳ್ಳುವಂತ ಅವಕಾಶ ಕರ್ನಾಟಕದಲ್ಲಿಲ್ಲ. ನಮ್ದು ಇದು ಜಂಗಲ್ ರಾಜ್ಯ, ಉತ್ತರ ಪ್ರದೇಶ ಅಲ್ಲ, ನಮ್ದು ಕರ್ನಾಟಕ. ಆರೋಗ್ಯ ಇಲಾಖೆ ಅನ್ನೋದಿರುತ್ತೆ, ಕಾನೂನು ಅನ್ನೋದಿದೆ. ಕಾನೂನಿನ ವ್ಯಾಪ್ತಿಯಲ್ಲಿ ಡಾಕ್ಟರ್ಗಳು ಕಾರ್ಯಾಚರಿಸಬೇಕು. ವೈದ್ಯ ನಾರಾಯಣ ಹರಿ ಅಂತೆಲ್ಲ ಕರಿತೀವಿ ನಾವುಗಳು. ಮಾಡ್ತೇವೆ ಸರ್, 4 days ಒಳಗೆ ಮಾಡ್ತೇವೆ ಸರ್. ದಯವಿಟ್ಟು ತಮ್ಮ ಒಂದು ಸ್ಪಷ್ಟವಾದಂತ ಉತ್ತರ ಬೇಕೇ ಬೇಕು ಸರ್. ಎಸ್ ಸರ್, ಎಸ್ ಸರ್. ನಾಳೆನೆ ಈ ಬಗ್ಗೆ ಒಂದು ಬಿಗ್ ಇಂಪ್ಯಾಕ್ಟ್ ನಾವೇ ಕೊಡ್ತೀವಿ. ಈ ಬಗ್ಗೆ ಕ್ರಮ ವಹಿಸಿದ್ದಾರೆ ನಿರ್ಗುಡೆ ಸಾಹೇಬ್ರು ಅಂತ ಹೇಳಿ ನಾವೇ ವರದಿಯನ್ನ ಬಿತ್ತರ ಮಾಡ್ತೀವಿ. ಈ ಕೂಡಲೇ ತಾವು ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಫ್ರೀಡಮ್ ಟಿವಿಯಲ್ಲಿ ವಿಸ್ತೃತ ವರದಿಯು ಕೂಡ ಬಿತ್ತರ ಮಾಡಿದೀವಿ. ಆ ವಿಡಿಯೋವನ್ನ ಗಮನಿಸಿ, ಆ ಕ್ಲಿನಿಕ್ ಎಲ್ಲಿದೆ, ಈ ಮುಟ್ಟಾಳ ಏನ್ ಮಾಡ್ತಾ ಇದ್ದಾನೆ, ಈ ಕೂಡಲೇ ಅಬ್ಸ್ಕಾಂಡ್ ಆಗೋ ಸಾಧ್ಯತೆಗಳಿದಾವೆ ನಿರ್ಗುಡೆ ಸಾಹೇಬ್ರೆ. ಈ ಕೂಡಲೇ ಆತ ತಲೆಮರೆಸಿಕೊಳ್ಳುವಂತ ಸಾಧ್ಯತೆಗಳಿದಾವೆ. ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡಿದಾನೆ. ತಕ್ಷಣ ಆತನನ್ನ ಟ್ರೇಸ್ ಮಾಡಿ ಆ ಕ್ಲಿನಿಕ್ ಅನ್ನ ಬಂದ್ ಮಾಡುವಂತ ಪ್ರಯತ್ನ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನೀವು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ನಿರ್ಗುಡೆ ಬೀದರ್ ಜಿಲ್ಲೆಯ ಒಬ್ರು ಅಧಿಕಾರಿ,
ಅವರು ಕೂಡ ಸ್ಪಂದಿಸಿದ್ರು. ಆದರೆ ನನಗೆ ಆಶ್ಚರ್ಯ ಅನಿಸೋದು, ಈ ಅಧಿಕಾರಿಗಳಿಗೆ 19 ವರ್ಷ ಆದರೂ ಕೂಡ ಯಾವೊಬ್ಬನೇ ವ್ಯಕ್ತಿ ಆ ಡಾಕ್ಟರ್ ವಿರುದ್ಧ ದೂರನ್ನು ಕೊಟ್ಟಿರಲಿಲ್ವಂತೆ. ನಿರ್ಗುಡೆ ಅವರಿಗೆ ಇವತ್ತು ಈ ಮಾಹಿತಿ ಫ್ರೀಡಮ್ ಟಿವಿಯ ವರದಿಯ ಬೆನ್ನಲ್ಲೇ ಅವರಿಗೆ ಮಾಹಿತಿ ಸಿಕ್ಕಿರುವಂತಹದ್ದು. ಸಾಕಷ್ಟು ಜನ ಫೋನ್ ಮಾಡಿ ನಮ್ಮ ಜೊತೆ ಹೇಳ್ತಾ ಇದ್ರು, ಫ್ರೀಡಮ್ ಟಿವಿಗೆ ಫೋನ್ ಮಾಡಿ ನಿಮ್ಮ ವರದಿಯನ್ನು ನೋಡಿ ನಾವು ಆಸ್ಪತ್ರೆಯನ್ನು ಇವತ್ತು ಗಮನಿಸಿದ್ವಿ, ಹೌದು ಅಲ್ಲಿ ಒಬ್ಬ ನಕಲಿ ಡಾಕ್ಟರ್ ಇದ್ದಾನೆ. ನಾವು ವರದಿ ಬಿತ್ತರ ಮಾಡಿದ ನಂತರ ಜನರಿಗೆ ಗೊತ್ತಾಗುತ್ತೆ ಅನ್ನೋದಾದರೆ ಜನ ಎಜುಕೇಟೆಡ್ ಆಗೋದು ಯಾವಾಗ, ಒಂದು ರೀತಿಯ ಎಚ್ಚರಗೊಳ್ಳೋದು ಯಾವಾಗ ಜನ? ಈ ತರಹ ಮೋಸ ಮಾಡುವವರು ಇರುವವರೆಗೂ ಕೂಡ ನಾವು ಮೋಸ ಮಾಡಲ್ಪಡ್ತಾ ಇರ್ತೀವಿ, ನಾವು ಮೋಸಕ್ಕೊಳಗಾಗ್ತೀವಿ, ಜಾಲಕ್ಕೆ ಸಿಕ್ಕಿ ಹಾಕ್ಕೊಂಡು ಸಾಯ್ತೀವಿ. ಅಲ್ಸರು ಅಸ್ತಮ ಅಂತ ಬಂದವನ ಕತೆ ಏನಾಗಬೇಕ್ರಿ? ಕತೆ ಏನಾಗಬೇಕು? ಪ್ರಪಂಚದ ವಿದ್ಯಮಾನ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಎಜುಕೇಷನ್ ಆತನದು, ಸೆಕೆಂಡ್ PU. ಆ ಸೆಕೆಂಡ್ PU ಶಿಕ್ಷಣದಲ್ಲಿ ಆತನಿಗೆ ಏನೇನು ಗೊತ್ತಿರುತ್ತೆ? ದೇಹದಲ್ಲಿ ಎಷ್ಟು ಜೋಡಿ ಮೂಳೆಗಳಿದಾವಂತ ಕೇಳಿದ್ರೆ ಅಪ್ಪಪ್ಪ ಅಂತಾನವನು. ನರನಾಡಿಗಳ ಪರಿಚಯಗಳಿಲ್ಲ ಈ ವೈದ್ಯನಿಗೆ, ನಕಲಿ ವೈದ್ಯನಿಗೆ. ಕೋಲ್ಕತ್ತಾದಲ್ಲಿ ಪಾನಿಪುರಿ ಮಾರ್ತಾ ಇದ್ನೋ ಏನೋ, ಅವನಿಗೆ ನಮ್ಮ ದೌರ್ಬಲ್ಯ ಗೊತ್ತಾಗಿದೆ. ನಾವು ತಪ್ಪುಗಳನ್ನು ಕಂಡು ಹಿಡಿಯೋದಿಲ್ಲ ಕನ್ನಡಿಗರು. ನಾವು ಹಲ್ಲೋವಾದರೆ ಬಾಯ ಮಾಡ್ಕೊಂಡು ಕ್ಲಿನಿಕ್ ಒಳಗೆ ಹೋಗ್ತೀವಿ, ಅವನು ಕೊಡೋದನ್ನ ಚುಚ್ಚಿಸ್ಕೊಂಡು ಸೀದಾ ಬರ್ತೀವಿ, ಯಾವುದನ್ನು ಗಮನಿಸೋದಿಲ್ಲ. ಗೋಡೆಯಲ್ಲಿ ಏನೇನು ನೇತಾಕೊಂಡಿದ್ದಾರೆ. ಒಬ್ಬ ವೈದ್ಯನಾದನು ಆತನ ಸರ್ಟಿಫಿಕೇಟನ್ನು ನೇತಾಕಬೇಕು, ಅದು ಎಕ್ಸ್ಪ್ಲೋಸ್ ಮಾಡಬೇಕು, ಆತ ಪ್ರದರ್ಶನಕ್ಕಿಡಬೇಕು. ಹೋಗುವಂತಹ ರೋಗಿಗೂ ಕೂಡ ಆತ ಒಬ್ಬ ವೈದ್ಯ ಅನ್ನೋದು ಖಾತ್ರಿಯಾಗಬೇಕು. ಈ ಒಂದು ತಿಳುವಳಿಕೆ ಜನರಿಗಿರಬೇಕು. ಇಲ್ಲದಿದ್ದರೆ ಈ ತರಹದ ಡಾಕ್ಟ್ರುಗಳು ಪೇಷಂಟ್ಗಳ ಜೀವದ ಜೊತೆ ಚೆಲ್ಲಾಟ ಆಡೋದು ನಿಲ್ಲೋದಿಲ್ಲ. ಇನ್ನು ಈ ಪೆರುಗುಡೆ ಅವರು ಕ್ರಮ ಕೈಗೊಳ್ತೀನಿ ಅಂಥೇಳಿ ಪ್ರಮಾಣ ಮಾಡಿದ್ದಾರೆ ಫ್ರೀಡಮ್ ಟಿವಿಯಲ್ಲೇ. ಸೊ ನಾಳೆ ದಿನ ಇದಕ್ಕೇನು ಕ್ರಮ ಆಗಿದೆ ಅನ್ನುವಂತಹದ ವಿಸ್ತೃತವಾದಂಥ ವರದಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ನಿರೀಕ್ಷಿಸಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.